ನೋಡು ರಾಕೇಶ್, ಸ್ಟೇಟಸ್ ಬಗ್ಗೆ ಮಾತಾಡಿ ಮಾಮ್ ಅವ್ರಿಗೆ ಅವಮಾನ ಮಾಡಿರ್ಬೋದು, ಅದನ್ನ ನಾನ್ ಸರಿ ಅಂತ ಇಲ್ಲ. ಆದ್ರೆ ಜೀವ ತೆಗಿಯುವಂತ ಕೆಲಸ ನನ್ ಮಾಮ್ ಯಾವತ್ತೂ ಮಾಡಲ್ಲ. ಸರ್, ನಾ ಹೇಳೋದನ್ನ ಪೂರ್ತಿಯಾಗಿ ಕೇಳಿ ಸರ್, ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ ನಿಮ್ಮ ಮಾಮ್ ಹೇಗೆ ಅಂತ. ಸರ್, ಭವಾನಿನ ಈ ಮನೆ ಸೊಸೆ ಮಾಡ್ಕೊಳ್ಳೋದು ವಸುಂಧರಾ ಮೇಡಮ್ ಸ್ವಲ್ಪನೂ ಇಷ್ಟ ಇರಲಿಲ್ಲ ಸರ್. ಒಬ್ಬ ಫೇಕ್ ಶೇರ್ ಏಜೆಂಟ್ಗೆ ದುಡ್ಡು ಕೊಟ್ಟು ಸಿಂಧು ಮನೆಗೆ ಕಳ್ಸಿದ್ರು ಸರ್. ಅದೇ ದುಡ್ಡು ತೋರಿಸಿ ದುಡ್ಡಿಗೋಸ್ಕರ ಕ್ವಶನ್ ಪೇಪರ್ನ ಲೀಕ್ ಮಾಡಿಸಿದ್ದಾರೆ ಅಂತ ಗಾಯತ್ರಿ ಆಂಟಿನ ಅರೆಸ್ಟ್ ಮಾಡಿಸಿದ್ರು ಸರ್. ರಾಕೇಶ್, ಏನ್ ಹೇಳ್ತಾ ಇದ್ಯಾ? ಸರ್, ಇಷ್ಟೇ ಅಲ್ಲ ಸರ್, ಇನ್ನ ಇದೆ. ಎಲ್ಲಾ ಟೈಮಲ್ಲೂ ಅವ್ರಿಗೆ ಬೇಕು ಅಂತ ಅವಮಾನ ಮಾಡಿ ಕುಗ್ಗೋ ಹಾಗೆ ಮಾಡಿದ್ದಾರೆ. ಯಾಕೆ ಹೇಳಿ? ಅವರೇ ಈ ಸಂಬಂಧ ಬೇಡ ಅಂತ ಬಿಟ್ಟೋಗ್ಲಿ ಅಂತ ಸರ್. ಹೌದು ಸರ್, ಇಷ್ಟೆಲ್ಲ ಮಾಡಿಸಿದ್ದು ನಿಮ್ಮ ಅಮ್ಮನೇ. ಇದನ್ನ ನಿಮ್ ಪಿಯನೇ ಒಪ್ಕೊಂಡಿದ್ದಾನೆ ಸರ್. ಆ ವಿಡಿಯೋ ಇಟ್ಕೊಂಡೆ ನಿಮ್ಮ ಅಮ್ಮನ್ನ ಮದ್ವೆಗೆ ಒಪ್ಸಿದ್ಲು ಸಿಂಧು. ರಾಕೇಶ್, ಏನ್ ಹೇಳ್ತಾ ಇದ್ಯಾ? ಇದೆಲ್ಲ ಸಿಂಧು ಗೊತ್ತಿತ್ತಾ? ಹಾ ಸರ್, ಗೊತ್ತಿತ್ತು. ಇಷ್ಟೆಲ್ಲ ಟಾರ್ಚರ್ ಕೊಟ್ಟಿರೋ ನಿಮ್ಮ ಅಮ್ಮನ ಈ ಸಾವುಗೂ ಕಾರಣ ಆಗಿರ್ಬೋದಲ್ವಾ ಸರ್? ಇವರೆಲ್ಲ ಸತ್ರ ನಾನು ಆರಾಮಾಗಿರ್ಬೋದು, ಅಥರ್ವನ್ಗೆ ಬೇರೆ ಹುಡುಗಿ ಜೊತೆ ಮದ್ವೆ ಮಾಡಿಸ್ಬೋದು ಅನ್ನೋದು ಇವ್ರ ಪ್ಲಾನು ಸರ್. ಇಲ್ಲ ರಾಕೇಶ್, ಇಲ್ಲ. ನೀನ್ ಹೇಳೋದು ನಾನ್ ನಂಬೋಕ್ ಸಾಧ್ಯನೇ ಇಲ್ಲ. ನಂಬಲೇಬೇಕು ಸರ್, ಇದೇ ಸತ್ಯ. ಇದೆಲ್ಲದಕ್ಕೂ ನಿಮ್ಮ ಅಮ್ಮನೇ ಕಾರಣ ಸರ್. ರಾಕೇಶ್, ಮಾಮ್ ಮಾಮ್, 1 ಸೆಕೆಂಡ್ ಬನ್ನಿ ಇಲ್ಲಿ. ಬಂದೆ ಕಣೋ. ಮಾಮ್, ಈ ರಾಕೇಶ್ ನಿನ್ ಮೇಲೆ ಅಕ್ಯೂಸ್ ಮಾಡ್ತಾ ಇದ್ದಾನೆ. ಏನಂತೆ? ಸಿಂಧು ಫ್ಯಾಮಿಲಿ ಆಕ್ಸಿಡೆಂಟಲ್ ಸತ್ತೋದ್ರಲ್ವಾ, ಆ ಆಕ್ಸಿಡೆಂಟ್ ಮಾಡಿಸಿದ್ದು ನೀನಂತೆ. ಏನೋ ಹೇಳ್ತಿದ್ದೀರಾ? ಯಾಕೆ ಸುಮ್ನೆ ಈ ರೀತಿ ಆಪಾದನೆ ನನ್ನ ಮೇಲೆ ಹೊರಿಸ್ತಾ ಇದ್ದೀರಾ?